ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಈಗ ಬ್ರಿಟನ್ಗೆ ಫೈಟರ್ ಪೈಲಟ್ಗಳನ್ನು ಟ್ರೈನ್ ಮಾಡುವ ಗುರುವಾಗುತ್ತಿದೆ. ಇದು ಸಾಮಾನ್ಯ ಸುದ್ದಿ ಅಲ್ಲ ಸ್ನೇಹಿತರೆ, ಇದು ಭಾರತಕ್ಕೆ ಸಿಕ್ಕಿರುವ ಒಂದು ದೊಡ್ಡ ಗೌರವ. ಮೊದಲ ಬಾರಿಗೆ ಇತಿಹಾಸದಲ್ಲಿ ಇಂಡಿಯನ್ ಏರ್ಫೋರ್ಸ್ ಬ್ರಿಟನ್ನ ಪೈಲಟ್ಗಳಿಗೆ ತರಬೇತಿ ಕೊಡಲು ಹೋಗ್ತಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ 19ನೇ UK ಇಂಡಿಯಾ ಏರ್ ಸ್ಟಾಫ್ ಟಾಕ್ಸ್ನ ನಂತರ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತೀಯ ವಾಯುಪಡೆಯಿಂದ 3 ಕ್ವಾಲಿಫೈಡ್ ಫ್ಲೈಟ್ ಇನ್ಸ್ಟ್ರಕ್ಟರ್ಸ್ಗಳನ್ನು ಬ್ರಿಟನ್ಗೆ ಕಳುಹಿಸಲಾಗುತ್ತಿದೆ. ಅವರು ಟ್ರೈನಿಂಗ್ ಕೊಡೋದು ಎಲ್ಲಿ ಗೊತ್ತಾ? RAF ವ್ಯಾಲಿ, ಬ್ರಿಟನ್. ಇದು ರಾಯಲ್ ಏರ್ಫೋರ್ಸ್ನ ನೆಕ್ಸ್ಟ್ ಜನರೇಷನ್ ಫೈಟರ್ ಜೆಟ್ಗಳ ಪೈಲಟ್ಗಳನ್ನು ತಯಾರಿಸುವ ಪ್ರಮುಖ ಕೇಂದ್ರ. ಈ RAF ವ್ಯಾಲಿಯಲ್ಲಿ ಇರುವ ನಂಬರ್ 4 ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಪೈಲಟ್ಗಳಿಗೆ ಫೈಟರ್ ಫ್ಲೈಯಿಂಗ್ ಮಾತ್ರವಲ್ಲ, ಮ್ಯಾರಿಟೈಮ್ ಆಪರೇಷನ್ಸ್, ಮೌಂಟೇನ್ ಫ್ಲೈಯಿಂಗ್ ಹಾಗೂ ಅಡ್ವಾನ್ಸ್ಡ್ ಏರ್ಕ್ರೀವ್ ಟ್ರೈನಿಂಗ್ಗಳನ್ನು ಕೂಡ ಕೊಡುತ್ತದೆ. ಮುಖ್ಯವಾದ ವಿಷಯ ಏನು ಅಂದರೆ, ಇದು ಮೊದಲ ಬಾರಿಗೆ ಭಾರತೀಯ ಫ್ಲೈಟ್ ಇನ್ಸ್ಟ್ರಕ್ಟರ್ಸ್ಗಳು ಬ್ರಿಟಿಷ್ ಪೈಲಟ್ಗಳಿಗೆ ಫೈಟರ್ ಏರ್ಕ್ರಾಫ್ಟ್ಗಳ ತರಬೇತಿ ಕೊಡ್ತಿರುವ ಘಟನೆಯಾಗಿದೆ. ಈ ಡಿಪ್ಲಾಯ್ಮೆಂಟ್ 2 ವರ್ಷಗಳ ಕಾಲ ಇರಲಿದೆ. ಈ ಇನ್ಸ್ಟ್ರಕ್ಟರ್ಗಳು BAE ಹಾಕ್ T2 ಮತ್ತು ಟೆಕ್ಸಾನ್ T1 ವಿಮಾನಗಳಲ್ಲಿ ತರಬೇತಿ ನೀಡುತ್ತಾರೆ. ಇದರಲ್ಲಿ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂದರೆ, ಭಾರತದಲ್ಲೂ ಹಾಕ್ ಏರ್ಕ್ರಾಫ್ಟ್ ಇದೆ. ಅದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ BAE ಸಿಸ್ಟಮ್ಸ್ ಲೈಸೆನ್ಸ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಿದೆ. ಅಂದರೆ ತಂತ್ರಜ್ಞಾನ, ತರಬೇತಿ, ಅನುಭವ ಎಲ್ಲದರಲ್ಲೂ ಭಾರತ ಈಗ ಈಕ್ವಲ್ ಪಾರ್ಟ್ನರ್ ಅಲ್ಲ, ಟ್ರೈನಿಂಗ್ ಲೀಡರ್ ಕೂಡ ಆಗುತ್ತಿದೆ. ಒಪ್ಪಂದದಲ್ಲಿ ಇನ್ನೊಂದು ಪ್ರಮುಖ ಅಂಶ, ಭಾರತೀಯ ಇನ್ಸ್ಟ್ರಕ್ಟರ್ಗಳು RAFನಲ್ಲಿ ಕೆಲಸ ಮಾಡಿದರೂ ಅವರು ಕಮಾಂಡ್ ವೈಸ್ ಆಗಿ ಭಾರತೀಯ ವಾಯುಪಡೆಯ ಕಂಟ್ರೋಲ್ನಲ್ಲೇ ಇರುತ್ತಾರೆ. ಆದರೆ ಇನ್ಸ್ಟ್ರಕ್ಷನಲ್ ಡ್ಯೂಟೀಸ್ ಮಾತ್ರ RAF ಕಮಾಂಡರ್ಸ್ನ ಅಡಿಯಲ್ಲಿ ಮಾಡ್ತಾರೆ. ಇದರ ಬಗ್ಗೆ ಬ್ರಿಟನ್ನ ಏರ್ ಸ್ಟಾಫ್ ವೈಸ್ ಮಾರ್ಷಲ್ ಇಯಾನ್ ಟೌನ್ಸೆಂಡ್ ಏನು ಹೇಳಿದ್ರು ಗೊತ್ತಾ? ಇದು ಇಂಡಿಯಾ UK ಸಂಬಂಧಗಳಲ್ಲಿ ದೊಡ್ಡ ಹೆಜ್ಜೆ. ಭಾರತೀಯ ವಾಯುಪಡೆಯ ಇನ್ಸ್ಟ್ರಕ್ಟರ್ಸ್ UK ಟ್ರೈನಿಂಗ್ ಸಿಸ್ಟಮ್ಗೆ ಬರೋದರಿಂದ ಕೋಪರೇಷನ್ ಸ್ಟ್ರಾಂಗ್ ಆಗುತ್ತೆ, ಇಂಟ್ರೋಪ್ರೊಪಬಿಲಿಟಿ ಹೆಚ್ಚಾಗುತ್ತೆ ಮತ್ತು ವರ್ಲ್ಡ್ ಕ್ಲಾಸ್ ಪೈಲಟ್ ಟ್ರೈನಿಂಗ್ ಮತ್ತಷ್ಟು ಪವರ್ಫುಲ್ ಆಗುತ್ತೆ. ಇದೊಂದೇ ಘಟನೆ ಅಲ್ಲ ಸ್ನೇಹಿತರೆ, ಇಂಡಿಯಾ UK ಡಿಫೆನ್ಸ್ ಕೋಪರೇಷನ್ ಈಗ ಫುಲ್ ಸ್ಪೆಕ್ಟ್ರಮ್ ಅಲಯನ್ಸ್ ಆಗ್ತಿದೆ. ಬ್ರಿಟನ್ ರಾಯಲ್ ನೇವಲ್ ಕಾಲೇಜ್ ಡಾರ್ಟ್ಮೌತ್ 2024ರಿಂದ ಭಾರತೀಯ ನೇವಿ ಆಫೀಸರ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ರಾಯಲ್ ಮಿಲಿಟರಿ ಅಕಾಡೆಮಿ ಸ್ಯಾಂಡ್ಹರ್ಸ್ಟ್ 2025ರಿಂದ ಇಲ್ಲಿ ಭಾರತೀಯ ಆರ್ಮಿ ಆಫೀಸರ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ಅಂದರೆ ಈಗ ಬ್ರಿಟನ್ನ 3 ದೊಡ್ಡ ಮಿಲಿಟರಿ ಅಕಾಡೆಮೀಸ್ಗಳಲ್ಲೂ ಭಾರತೀಯ ಆಫೀಸರ್ಸ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ಮಿಲಿಟರಿ ಎಕ್ಸಸೈಸ್ ನೋಡಿದ್ರು 2025ರಲ್ಲಿ ಇಂಡಿಯಾ UK ಲಾರ್ಜೆಸ್ಟ್ ಎವರ್ ಮ್ಯಾರಿಟೈಮ್ ಎಕ್ಸಸೈಸ್ ನಡೆಸಿದೆ ಹಾಗೂ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್ ಜೊತೆಗೆ. ಅಜಯ ವ್ಯಾರಿಯರ್ ರಾಜಸ್ಥಾನ್ 2023ರಲ್ಲಿ ಭಾರತೀಯ ವಾಯುಪಡೆ ಫಸ್ಟ್ ಟೈಮ್ ಕೋಬ್ರಾ ವ್ಯಾರಿಯರ್ ಜೊತೆ ಪಾರ್ಟಿಸಿಪೇಟ್ ಮಾಡಿದೆ. 2024ರಲ್ಲಿ RAF ಫಸ್ಟ್ ಟೈಮ್ ಭಾರತೀಯ ವಾಯುಪಡೆಯೊಂದಿಗೆ ತರಂಗ ಶಕ್ತಿ ಎಕ್ಸಸೈಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅಂದರೆ ಇದು ಸಿಂಪಲ್ ಅಗ್ರಿಮೆಂಟ್ ಅಲ್ಲ, ಇದು ಸ್ಟ್ರಾಟಜಿಕ್ ಮಿಲಿಟರಿ ಟ್ರಸ್ಟ್, ಇದು ಗ್ಲೋಬಲ್ ಡಿಫೆನ್ಸ್ ಪಾರ್ಟ್ನರ್ಶಿಪ್, ಇದು ಭಾರತದ ವಿಶ್ವದ ಮಿಲಿಟರಿ ಟ್ರೈನಿಂಗ್ ಹಬ್ ಆಗುತ್ತಿರುವ ಒಂದು ಕ್ಲಿಯರ್ ಸಿಗ್ನಲ್ ಆಗಿದೆ. ಇಂದು ಭಾರತ ವೆಪನ್ಸ್ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ನಾಲೆಡ್ಜನ್ನು ಎಕ್ಸ್ಪೋರ್ಟ್ ಮಾಡ್ತಿದೆ, ಟ್ರೈನಿಂಗನ್ನು ಎಕ್ಸ್ಪೋರ್ಟ್ ಮಾಡ್ತಿದೆ, ಮಿಲಿಟರಿ ಡಾಕ್ಟರಿನನ್ನು ಎಕ್ಸ್ಪೋರ್ಟ್ ಮಾಡ್ತಿದೆ, ಲೀಡರ್ಶಿಪ್ ಎಕ್ಸ್ಪೋರ್ಟ್ ಮಾಡ್ತಿದೆ. ಇದು ನೀವ್ ಇಂಡಿಯಾ, ಇದು ಸ್ಟ್ರಾಟಜಿಕ್ ಇಂಡಿಯಾ, ಇದು ಗ್ಲೋಬಲ್ ಡಿಫೆನ್ಸ್ ಪವರ್ ಇಂಡಿಯಾ. ಒಂದು ಲೈನ್ನಲ್ಲಿ ಹೇಳಬೇಕು ಅಂದರೆ, ಇಂದಿನಿಂದ ಬ್ರಿಟನ್ನ ಫೈಟರ್ ಪೈಲಟ್ಸ್ಗಳು ಟ್ರೈನ್ಡ್ ಬೈ ಇಂಡಿಯನ್ ಏರ್ಫೋರ್ಸ್ ಇನ್ಸ್ಟ್ರಕ್ಟರ್ಸ್ ಅನ್ನೋ ಟ್ಯಾಗ್ ಅನ್ನು ಹೊಂದಿರುತ್ತಾರೆ. ಇದು ಗೌರವವಲ್ಲ,
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.